ಕೇರಳದಲ್ಲಿ ಸರ್ಕಾರ ರಚನೆಗೆ ಯುಡಿಎಫ್ ಬಹಳ ಕಸರತ್ತು ಮಾಡ್ತಾ ಇದೆ. ಕೇರಳದಲ್ಲಿ ಸರ್ಕಾರ ರಚನೆಗೆ ಯುಡಿಎಫ್ ಕಸರತ್ತು. ಸಿಎಂ ಪಟ್ಟಕ್ಕೇರಲು ಕೇರಳ ಕಾಂಗ್ರೆಸ್ನಲ್ಲಿ ಪೈಪೋಟಿ. ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ, ವೇಣುಗೋಪಾಲ್ ಮಧ್ಯೆ ಫೈಟ್. ಮೂವರ ಮಧ್ಯೆ ಸಿಎಂ ಕುರ್ಚಿ ರೇಸ್ ನಡೀತಾ ಇದೆ. ಯಾರಿಗೆ ಸಿಎಂ ಪಟ್ಟ ಸಿಗುತ್ತೆ? ಕೆಲವೇ ಕ್ಷಣಗಳಲ್ಲಿ ತಿರುವನಂತಪುರಂನಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ತಿರುವನಂತಪುರಂಗೆ ಆಗಮಿಸಿದ ಎಐಸಿಸಿ ವೀಕ್ಷಕರಾಗಿ ಮುಕುಲ್ ವಾಸ್ನಿಕ್, ಅಜಯ್ ಮಾಕೆನ್ ಎಂಟ್ರಿ. ಇಂದು ತಿರುವನಂತಪುರಂನಲ್ಲಿ ಯುಡಿಎಫ್ ಶಾಸಕಾಂಗ ಪಕ್ಷದ ಸಭೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ರವಾನೆಯನ್ನ ಮಾಡ್ತಾರೆ. ಹೈಕಮಾಂಡ್ ನಿರ್ಧಾರದ ಬಳಿಕ ಶಾಸಕಾಂಗ ನಾಯಕನ ಆಯ್ಕೆಯನ್ನ ಮಾಡಲಾಗುತ್ತೆ. ದೆಹಲಿ ಮಟ್ಟದಲ್ಲಿ ಸಿಎಂ ಕುರ್ಚಿಗೆ ಲಾಭಿಯನ್ನ ನಡೆಸಿರುವಂತಹ ವೇಣುಗೋಪಾಲ್ ಅವರು. ಹಾಗಾಗಿ ಕೇರಳದಲ್ಲಿ ಸದ್ಯಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಯುಡಿಎಫ್ ಬಹಳ ಕಸರತ್ತನ್ನ ಮಾಡ್ತಾ ಇದೆ. ಇನ್ನು ಸಿಎಂ ಪಟ್ಟಕ್ಕೇರಲು ಕೇರಳ ಕಾಂಗ್ರೆಸ್ನಲ್ಲಿ ಬಹಳ ಪೈಪೋಟಿ ಇದೆ. ಯಾಕೆಂದ್ರೆ ಸಿಎಂ ಅಂತಂದಾಗ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಈ ಒಂದು ಕೇರಳದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ, ವೇಣುಗೋಪಾಲ್ ಮಧ್ಯೆ ಈ ಒಂದು ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ. ಮೂವರ ಮಧ್ಯೆ ಸಿಎಂ ಕುರ್ಚಿ ರೇಸ್ನಲ್ಲಿ ಯಾರಿಗೆ ಹಾಗಾದ್ರೆ ಸಿಎಂ ಪಟ್ಟ ಸಿಗುತ್ತೆ? ಪ್ರಭಾವಿ ಖಾತೆಗಳಿಗೆ ಯುಡಿಎಫ್ ಮಿತ್ರ ಪಕ್ಷ ಮುಸ್ಲಿಂ ಲೀಗ್ ಆಗ್ರಹ. ಕೇರಳದಲ್ಲಿ ಡಿಸಿಎಂ ಪಟ್ಟಕ್ಕಾಗಿ ಪಟ್ಟು ಹಿಡಿದಿರುವ ಮುಸ್ಲಿಂ ಲೀಗ್. ಕೇರಳದಲ್ಲಿ ಯುಡಿಎಫ್ ಮಿತ್ರ ಪಕ್ಷ ಆಗಿರುವ ಮುಸ್ಲಿಂ ಲೀಗ್ ಕೇರಳದಲ್ಲಿ 22 ಸ್ಥಾನಗಳಲ್ಲಿ ಗೆದ್ದಿರುವಂತಹ ಮುಸ್ಲಿಂ ಲೀಗ್ ಪರವಾಗಿ ಸಚಿವ ಜಮೀರ್ ಅಹ್ಮದ್ ಬ್ಯಾಟಿಂಗ್. ಒಂದು ಕಡೆ ಸಿಎಂ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ವಿಡಿ ಸತೀಶನ್ ಆಗಿರಬಹುದು, ರಮೇಶ್ ಚೆನ್ನಿತ್ತಲ, ವೇಣುಗೋಪಾಲ್ ಅವರು ಸಿಎಂ ಕುರ್ಚಿ ಆಕಾಂಕ್ಷಿಗಳಾಗಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಹುದ್ದೆಗೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ತಿರುವನಂತಪುರಂನಲ್ಲಿ ಮಹತ್ವದ ಮೀಟಿಂಗ್ ಕೂಡ ಮಾಡ್ತಾರೆ. ಈ ಒಂದು ಮೀಟಿಂಗ್ ಆದ ನಂತರ ನೋಡಬೇಕಾಗುತ್ತೆ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ. ಈ ಒಂದು ಮೀಟಿಂಗಿಗೆ ಎಐಸಿಸಿ ವೀಕ್ಷಕರು ಕೂಡ ಆಗಮಿಸ್ತಾರೆ. ಇಂದು ತಿರುವನಂತಪುರಂನಲ್ಲಿ ಯುಡಿಎಫ್ ಶಾಸಕಾಂಗ ಪಕ್ಷದ ಸಭೆ. ಮುಖ್ಯವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನ ಹೈಕಮಾಂಡ್ಗೆ ರವಾನೆ ಮಾಡ್ತಾರೆ. ಹೈಕಮಾಂಡ್ ನಿರ್ಧಾರದ ಬಳಿಕ ಶಾಸಕಾಂಗ ನಾಯಕನ ಆಯ್ಕೆ ಕೂಡ ಮಾಡಲಾಗುತ್ತೆ. ದೆಹಲಿ ಮಟ್ಟದಲ್ಲಿ ಒಂದು ಕಡೆ ವೇಣುಗೋಪಾಲ್ ಅವರು ಕೂಡ ಲಾಭಿಯನ್ನ ಮಾಡಿದ್ದಾರೆ. ಇನ್ನು ಪ್ರಭಾವಿ ಖಾತೆಗಳಿಗೆ ಯುಡಿಎಫ್ ಮಿತ್ರ ಪಕ್ಷ ಮುಸ್ಲಿಂ ಲೀಗ್ ಅವರು ಕೂಡ ನಮಗೆ ಪಟ್ಟ ಕೊಡ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.